ಉಡೀಸ್. ನಾನು ವೈರಸ್, ಇದು ಉಡೀಸ್. ಇವತ್ತು ನಮ್ಮ ದೇವೇಗೌಡರು ನಮ್ಮ ಆಂಟಿ ಜೊತೆ ಸಂಪರ್ಕದಲ್ಲಿ, ನೇರ ಸಂಪರ್ಕದಲ್ಲಿ. ಯಾಕ್ರೋ ನಗ್ತಾ ಇದ್ದೀರಾ? ಆಂಟಿ ಅಂದರೆ ಬೇರೆ ಯಾರು ಅಲ್ಲ ಕಣ್ರೋ, ನಮ್ಮ ಆಂಟಿ ವೈರಸ್ ಕಣ್ರೋ, ರಿಪೋರ್ಟ್ರ್ ಕಣ್ರೋ, ನಮ್ಮ ಓಬಟ್ಟು ಚೆನ್ನೈ ಕಣ್ರೋ. ತಪ್ಪು ತಿಳ್ಕೊಂಡ್ಬಿಡ್ತಾರೆ ಕಣ್ರೋ, ನೀವು ತಪ್ಪು ತಿಳ್ಕೊಬೇಡಿ. ನಮ್ಮ ಆಂಟಿ ಜೊತೆ ನೇರ ಸಂಪರ್ಕದಲ್ಲಿ ಇವತ್ತು ನಮ್ಮ ದೇವೇಗೌಡರು ಸಾಕಷ್ಟು ಮಾತಾಡಿದ್ದಾರೆ. ಇಷ್ಟು ದಿವಸ ಎಲ್ಲೂ ಏನನ್ನೂ ಯಾರ ಹತ್ರನೂ ಹಂಚ್ಕೊಳ್ಳೋಕೆ ಆಗದೇ ಇರೋಂತಕ್ಕಂಥದ್ದನ್ನು ಇವತ್ತು ನಮ್ಮ ದೇವೇಗೌಡರು ಮನಸ್ಸಲ್ಲಿರೋ ನೋವನ್ನು ಹಂಚ್ಕೋತಾ ಇದ್ದಾರೆ. ಅದು ನಮ್ಮ ಆಂಟಿ ಜೊತೆ. ಅದು ದೇವೇಗೌಡರನ್ನ ಬೇಗ ಮಾತಾಡಿಸಿ ಪಾಚ್ಕೊಂಡ್ಬಿಡ್ತಾರೆ. ಥ್ಯಾಂಕ್ ಯು ವೈರಸ್ಸೇ. ನಮ್ಮ ದೇವೇಗೌಡರು JDS ಬಿಲ್ಡಿಂಗನ್ನು ಶಾರ್ಟ್ಲಿ ಈ ಕಾಂಗ್ರೆಸ್ನವರು ಅಕ್ವೇರ್ ಮಾಡಿಬಿಡ್ತಾರೆ. ಅದಕ್ಕೆ ನಮ್ಮ ದೇವೇಗೌಡರು ಗಡ್ಡ ಮೀಸೆ ಎಲ್ಲ ಬಿಟ್ಟುಬಿಟ್ಟಿದ್ದಾರೆ, ಶೇವಿಂಗೂ ಮಾಡಿಸ್ಕೊಂಡಿಲ್ಲ, ತುಂಬ ಫೀಲಿಂಗ್ ಹೋಗಿಬಿಟ್ಟಿದ್ದಾರೆ. ಆ ಫೀಲಿಂಗ್ ಏನು, ಅವ್ರು ಏನು ಮಾತಾಡ್ತಾರೆ ಅಂತ ನಾವು ಅವ್ರ ಪಾಯಿಂದನೇ ಕೇಳೋಣ ಬನ್ನಿ. ನಮ್ಮ ದೇವೇಗೌಡರು ತೂಗು ಬಿಟ್ಟಿದ್ದಾರೆ ನೋಡಿ. ನಮ್ಮ ದೇಶದಲ್ಲಿ ಯಾರು ಏನೇ ಮಾಡಿಕೊಂಡು ಹಾಳಾಗಿ ಹೋದ್ರು ಆ ನಮ್ಮ ದೇವೇಗೌಡರು ನಿದ್ದೆ ಮುದ್ದೆ ಎರಡೂ ಬಿಡಲ್ಲ. ಇವರು ನಮ್ಮ ದೇಶದ ವೆರಿ ಆನೆಸ್ಟ್ ಲೀಡ್ರು. ಇವರು ಎದ್ದೋಳೋವರೆಗೂ ನಾವು ಏನು ಮಾಡೋದು? ಎದ್ದೋಳು ಮಂಜುನಾಥ ಪಿಕ್ಚರ್ ನೋಡ್ಕೊಂಡು ಕೂರೋದು. ಲೈ ಷಣ್ಮುಖ ಏನು ಮಗ ನೋಡ್ತಿದ್ಯಾ ನೀನು? ಅವ್ರು ಮಲಗಿದ್ರೆ ಟೇಪ್ ವೇಸ್ಟ್ ಆಗಲ್ವ? ನೀನು ಕ್ಯಾಮ್ರಾ ಆಫ್ ಮಾಡಿಬಿಡು. ಏಯ್ ಅವ್ರು ಎದ್ರು ಆನ್ ಮಾಡು. ನಿದ್ದೆ ಮಾಡ್ತಾ ಇಲ್ಲ. ಓ, ನೀವು ನಿದ್ದೆ ಮಾಡ್ತಿಲ್ಲ, ಮಲಗಿ ಬಿಟ್ಟಿದ್ರಿ. ದೇಶದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೆ. ನಿದ್ದೆ ಮಾಡಿಕೊಂಡು ನಮ್ಮ ಸ್ಟೈಲೇ ಅದು. ಓಕೆ, ಇದು ದೇವೇಗೌಡ್ರ ಸ್ಟೈಲು. ಗೌಡ್ರೆ, ನಿಮ್ಮ ಫೀಲಿಂಗ್ ಏನು? ನೀವು ಸಿದ್ದು ಅವ್ರಿಗೆ ಏನು ಹೇಳಬೇಕು, ಮುಂದೆ ಏನು ಮಾಡಬೇಕು ಅಂತ ಹಂಗೆ ಡೈರೆಕ್ಟ್ ಆಗಿ ಹೇಳ್ಬೇಕು ನೀವು. ಹಂಗೆ ನಾವು ಡೈರೆಕ್ಟ್ ಆಗಿ ಜೂಮ್ ಹಾಕ್ಬಿಟ್ಟು ಶೂಟ್ ಮಾಡಿಬಿಟ್ಟು ಆಣಿಯಾರಿಗೆ ಕಳಿಸಿಬಿಡ್ತೀನಿ ನಾನು. ನೋಡಿ, ನೀವು ಏನು ಹೇಳದಿದ್ರು ಕ್ಯಾಮ್ರಾ ನೋಡ್ಕೊಂಡೇ ಹೇಳ್ಬೇಕು. ಮಧ್ಯದಲ್ಲಿ ನಿದ್ದೆ ಮಾಡಬಾರ್ದು ನೀವು ಗೌಡ್ರೆ. ನೋಡಿ ಸ್ವಾಮಿ, ಆಮೇಲೆ ನೀವು ಒಂದೇ ಟೇಕಲ್ಲಿ ಹೇಳಬೇಕು, ಯಾಕಂದ್ರೆ ನಮ್ಮ ಟೇಪೆಲ್ಲ ಹಾಳಾಗಿ ಹೋಗ್ಬಿಡ್ತದೆ. ಇದು ಆಣಿಯರ್. ಮೊದಲು ಮಾತಾಡಕ್ಕೆ ಗೌಡ್ರೆ, ಈಗ ಸಿದ್ದು ಅವರು JDS ಬಿಲ್ಡಿಂಗ್ ಮೇಲೆ ಕಣ್ಣು ಹಾಕಿಬಿಟ್ಟಿದ್ದಾರೆ. ಏನು ಸ್ಕೆಚ್ ಹಾಕಿಬಿಟ್ಟಿದ್ದಾರೆ? ಏನು ಕತೆ? ನೀವು ಏನು ಮಾಡ್ತೀರಾ? ಇದು ನನಗೆ ಬೇಕು. ನೋಡ್ರಿ, ನೋಡ್ತಾ ಇದ್ದೀನಿ ನಾನು. ಹೇಳಿಪ್ಪ, ಈ ಥರದವ್ರನ್ನ ಎಷ್ಟು ಜನ ನೋಡಿಲ್ಲ ಇದ್ದೇವೆ ಗೌಡ. ನೋಡಿ, ಆವತ್ತು ನಾನು ಕೊಳ್ಳೇಗಾಲಕ್ಕೆ ಹೋಗ್ತಾ ಇದ್ದೆ. ಆದರೆ ಹಳ ಜ್ಯೋತಿಷಿ ಮೊದಲೇ ನಿಮ್ಮ ಟೈಮ್ ಸರಿ ಇಲ್ಲ, ಆಚೆ ಕಡೆ ಹೋಗ್ಬೇಡಿ ಅಂದ್ಬಿಟ್ಟು ನನ್ನ ಕಾಲು ಕಟ್ಟಾಕ್ಬಿಟ್ಟ. ಇಲ್ಲ ಅಂತಿದ್ರೆ ಏನು ಡೈ ಹೊಡಿತಿದ್ರಾ ಗೌಡ್ರೆ? ಏನು ಮಾತು ಅಂತ ಹೇಳ್ತೀವಿ. ಈ ವಯಸ್ಸಲ್ಲಿ ನನಗೆ ಡವಿ ಹೊಡೆಯೋಕೆ ಎಲ್ರಿ ಆಗುತ್ತೆ. ಇಲ್ಲ ಅಂತಿದ್ರೆ ಏನೋ ಒಂದು ಪವಾಡ ಮಾಡಿಸ್ತಿದ್ದೆ. ಗೌಡ್ರೆ, ಆಲ್ರೆಡಿ ಒಬ್ರು ಜಡ್ಜನ್ನ ಡೀಲ್ ಮಾಡಿಬಿಟ್ಟು ಬೇಲ್ ಕುರಿಯೂ ಸಿಗದೆ ಅವರು ಚಂಚಲಗೂಡಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದರು. ಹಂಗೆ ನೀವು ಏನೇನೋ ಮಾಡ್ಸಕ್ಕೆ ಹೋಗ್ಬಿಟ್ಟು ಜೈಲಲ್ಲಿ ಸೆಟ್ಲ್ ಆಗಿಬಿಟ್ರೆ, ನಮ್ಮ ಸಿದ್ದು ಅವರು JDS ಆಫೀಸ್ ಒಳಗಡೆ ಬಂದು ಸೆಟ್ಲ್ ಆಗಿಬಿಟ್ಟು ಕಾಂಗ್ರೆಸ್ ಬಾವುಟ ಆರಿಸ್ಬಿಟ್ರೆ ಏನು ಮಾಡ್ತೀರಿ? ಇದು ನನ್ನ ಪಾಯಿಂಟ್. ನೋಡ್ರಿ, ನೋಡ್ತಾ ಇದ್ದೀನಲ್ಲ ನಾನು. ಕೇಳಿಸ್ಕೊಳ್ರಿ, ನನಗೆ ಆ ಬಿಲ್ಡಿಂಗ್ ಮೇಲೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಅಂದರೆ, ಸ್ವಂತ ನಮ್ಮ ತಂದೆಯವ್ರ ಕಟ್ಸಿದ ಮನೆ ಮೇಲೂ ಅಷ್ಟು ಅಟ್ಯಾಚ್ಮೆಂಟ್ ಇದೆ. ಆದರೆ ಇವತ್ತೊಂದು ದಿನ ಆ ಕಾಂಗ್ರೆಸ್ನವ್ರ ಕೈಯೆಲ್ಲ ಬಿಲ್ಡಿಂಗ್ ಕೊಡ್ಬೇಕಂದ್ರೆ ನನ್ನ ಕಲ್ಲು ಚುರುಕಂತ್ರಿ ಅಳು ಬಂದಂಗೆ ಆಗುತ್ತೆ. ಆದರೆ ಈ ದೇವೇಗೌಡ ಯಾವತ್ತು ಮೀಡಿಯಾವ್ರ ಮುಂದೆ ಅಳೋದಿಲ್ಲ. ಮತ್ತೇನು ಮಾಡ್ತಾರೆ ಅಂತ ಕೇಳಿ ಆಂಟಿ. ಹೌದು, ನಿಮಗೆ ದುಃಖ ಜಾಸ್ತಿ ಆಗಿಬಿಟ್ರೆ ಏನು ಮಾಡ್ತೀರಾ ಅಂತ ನಮ್ಮ ವೈರಸ್ ಕೇಳ್ತಾ ಇದ್ದಾರೆ ಅಲ್ಲಿಂದ. ಇನ್ನೇನು ಮಾಡೋಕ್ಕಾಗುತ್ತೆ? ಸೀದಾ ಮನೆಗೆ ಹೋಗ್ಬಿಟ್ಟು ಬಾಗಿಲು ಹಾಕ್ಕೊಂಡು ಯಾರಿಗೂ ಕಾಣದೇ ಇರೋ ಥರ ಹತ್ಬಿಡ್ತೀನಿ. ನಾನು ನೋಡೋದೇ ಹಾಗೆ. ವೆರಿ ಗುಡ್. ನಾನು ಅಲ್ಲಿಗೆ ಬಂದ್ಬಿಟ್ಟು ಜೂಮ್ ಹಾಕ್ಸ್ಬಿಟ್ಟು ನಿಮಗೆ ಕ್ಲೋಸಪ್ಪಲ್ಲಿ ಎಲ್ಲ ವಿಷಯನೂ ತೆಗೆದುಕೊಂಡ್ಬಿಟ್ಟು ನಾನು ಯಾವನಲ್ಲಿ ಹಾಕ್ಸ್ಬಿಡ್ತೀನಿ. ವೆರಿ ಗುಡ್ ಆಂಟಿ. ಮೊದಲು ಕನ್ನಡ ಕಲ್ತ್ಕೊಂಡ್ರಿ ಹೋಗ್ಬಿಟ್ಟು.
ನಾನು ಹೇಳೋದನ್ನು ಅರ್ಥ ಮಾಡ್ಕೊಳಕ್ಕೂ ಬರಲ್ಲ. ನೀವೇನು ಹೇಳ್ತೀರಿ ನನಗೆ ಅರ್ಥ ಆಗ್ತಾ ಇಲ್ಲ. ಏನು ನಾವೇನು ಜೋಕ್ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರೇನ್ರಿ? ಫೀಲಿಂಗ್ಸೇ ಅರ್ಥ ಆಗಲ್ಲ. ಫ್ರೀ ಟೈಮ್ನಲ್ಲಿ ನೀವು ಕನ್ನಡ ಹೇಳ್ಕೊಡ್ಬೇಕಾದ್ರೆ ನಮಗೆ ಇದು ನಮ್ಮ ದೇವೇಗೌಡರ ಮಾಡದ ಫೀಲಿಂಗ್, ಅವರ ಹೊಟ್ಟೆ ಒಳಗಡಿನ ಫೀಲಿಂಗ್. ಇವಾಗ ಅವರು ನಿದ್ದೆ ಮಾಡೋ ಟೈಮು ಅಲ್ವಾ ಕೌಟ್ರೆ? ಇವ್ರ ಟೈಮ್ ಟೇಬಲ್ ನನಗೆ ಗೊತ್ತಾಗ್ಬಿಟ್ಟಿದೆ. ಓಕೆ, ಓವರ್ ಟು ಸ್ಟುಡಿಯೋ ವೈರಸ್. ಥ್ಯಾಂಕ್ ಯು ಆಂಟಿ. ಸಿದ್ದು ಅವರೇ ಕೇಳಿಸ್ಕೊಂಡ್ರಲ್ಲ, ಪಾಪ ನಮ್ಮ ದೇವೇಗೌಡರು ಎಷ್ಟು ಫೀಲಿಂಗ್ನಲ್ಲಿ ಮಾತಾಡಿದ್ರು ಅಂತ. ಅವ್ರು ಸಿಕ್ಕಾಬಿಟ್ಟೆ ಎಮೋಷನ್ಗೆ ಹೋಗ್ಬಿಟ್ರು. ಸಿದ್ದು ಅವರೇ, ನೀವು ಒಂದು ಕಾಲದಲ್ಲಿ ನಮ್ಮ ಗೌಡ್ರಿಗೆ ಶಿಷ್ಯ ಆಗಿದ್ದು, ಈಗ ಅವರ ಮನದ ಮಾತುಗಳನ್ನು ಆಲಿಸಿದ್ದೀರಿ. ಈಗಲಾದರೂ ನೀವು ಅವ್ರ ಮೇಲೆ ಸ್ವಲ್ಪ ಕರುಣೆ ತೋರಿಸ್ತೀರೋ ಅಥವಾ ಇಲ್ವೋ? ಅಯ್ಯೋ, ನಮಗೆ ನೋಡೋಕ್ಕಾಯ್ತಲ್ಲ ಕಣ್ರಿ ವೈನ್ಗಳು. ಆದ್ರೂ ಏನೂ ಮಾಡೋಕ್ಕಾಗಲ್ಲ, ಬಿಲ್ಡಿಂಗ್ ನಮ್ಮದೆಯ. ಅಕಸ್ಮಾತ್ ವೈನ್ಗೆ ಬಿಲ್ಡಿಂಗ್ ನೋಡಬೇಕು ಅಂತ ಅನ್ಸಿದ್ರೆ ಒಂದು 5 ನಿಮಿಷ ಬಂದು ಕೂತಿದ್ದು ಮನೆಗಿದ್ದು ಹೋಗೋದು. ಆಮೇಲೆ ಇನ್ನೊಂದು ವಿಷಯ, ಈ ಫೀಲಿಂಗಲ್ಲಿ ಸಿಕ್ಕಾಪಟ್ಟೆ ಗಡ್ಡ ಮೀಸೆ ಎಲ್ಲ ಬಿಟ್ಕೊಂಬಿಟ್ಟವ್ರೆ. ಅದು ಉತ್ತು ಥರ ಬೆಳೆಸ್ಕೊಂಬಿಟ್ಟು ನಮ್ಮ ಬಿಲ್ಡಿಂಗ್ ಕಡೆ ಬಂದರೆ ಒಳಗೆ ಸೇರ್ಸೋಕ್ಕಿಲ್ಲ. ಆಮೇಲೆ ಗೆಪ್ತೇನು ಮಾಡಿ ಕಳಿಸ್ಬಿಡಿ. ಹೋಗ್ಲಿ ಬಿಡಿ, ನೀವು ಇಷ್ಟು ಮಾಡಿದ್ದೇ ಹೆಚ್ಚು. ದೇವೇಗೌಡರು ಟಿವಿ ನೋಡಿದರೆ ಕೇಳಿಸ್ಕೊಂಡಿರ್ತಾರೆ. ನಾನು ವೈರಸ್, ಇದು ಉಡೀಸ್.